ನಮಸ್ಕಾರ. ನನ್ನ ಹೆಸರು ಮಕ್ತೇರ್ ಅಂತ, ಮಂಚೇನಹಳ್ಳಿ. ಮಶಾಣಕ್ಕೆ ರಸ್ತೆ ಕೇಳಿದ್ವಿ. ಸಾರು ನೋಡಿದ ತಕ್ಷಣ ಹೋಗಿದ ತಕ್ಷಣ ಹಾಕ್ಕೊಟ್ರು. 2 ತಿಂಗಳಲ್ಲಿ ಹಾಕ್ಕೊಟ್ರು. ಕಂಪ್ಲೀಟ್ ಆಗೋಯ್ತು. ಇಲ್ಲಿ ಇತ್ತ ಕಡೆ ಎಲ್ಲ ಸಮುದಾಯದವರು ಇದೆ. ಇದು ಶೆಟ್ರದ್ದು ಬ್ರಾಹ್ಮಣ್ಸದ್ದು ಇದೆ ಮಶಾಣ. ಅದಕ್ಕೆ ಪ್ರದೀಪ್ ಸಾರು ರೋಡ್ ಹಾಕ್ಕೊಟ್ರು. ಈ ಎಲ್ಲ ಸಮುದಾಯರು ಖುಷಿ ಬೀಳ್ತಾಯಿದ್ದಾರೆ ಪ್ರದೀಪ್ ಸಾರು ಈ ರಸ್ತೆ ಹಾಕ್ಕೊಟ್ಟಿದ್ದು. ಈ ರೋಡಲ್ಲಿ ಶವಗಳು ಬಂದರೆ ಬಿದ್ದೋಗ್ತಾಯಿದ್ವು ಪಾಪ. ಜಾರಿ ಬೀಳೋದು, ಮಳೆ ಬಂದರೆ ಬರೋಕ್ಕಾಗ್ತಾಯಿಲ್ಲ. ತುಂಬ ನೋವು ಅನುಭವಿಸ್ತಾಯಿದ್ರು ಜನಗಳು. ತಿರ್ಗಾ ಮಕ್ಕಳು ಇಲ್ಲಿ ಗೌಡ್ಗೆರೆ ಪಕ್ಕದಲ್ಲಿ ಇದ್ದಾರೆ. ಆ ಮಕ್ಕಳಿಗೆ ಶಾರ್ಟ್ ಕಟ್ ರೋಡು ಇದು, ಸ್ಕೂಲ್ಗೆ ಬರೋಕ್ಕೆ ಹತ್ರ. ಅದೆಲ್ಲ ಪ್ರದೀಪ್ ಸರ್ಗೆ ಹೇಳಿದ ತಕ್ಷಣ ಮಾಡಿಕೊಟ್ರು ರೋಡು. ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀವಿ. ಮತ್ತು ಅಭಿವೃದ್ಧಿ ಆಗಿಲ್ಲ ಅಂತಾರೆ. ಇಲ್ಲಿ ಬಂದು ನೋಡಿದ್ರೆ ಅಭಿವೃದ್ಧಿ ಗೊತ್ತಾಗುತ್ತೆ ಪ್ರದೀಪ್ ಸರ್ದು ಏನು ಅಭಿವೃದ್ಧಿ ಅಂತ. ಎಲ್ಲಿ ಮಶಾಣಕ್ಕೆ ಜಾಗ ಇಲ್ಲ ಅದೆಲ್ಲ ಪ್ರದೀಪ್ ಸರ್ ಕೊಡ್ತಾಯಿದ್ದಾರೆ. ಅದು ಕಣ್ಣು ಮುಂದೆ ಹೋಗಿ ನೋಡಿದ್ರೇ ಗೊತ್ತಾಗೋದು ಎಲ್ಲರೂ. ಸುಮ್ಮನೆ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ ಮಂಚೇನಹಳ್ಳಿಲಿ. ತಿರ್ಗಿ ಎಣ್ಣೆ ಬ್ಲಾಕಲ್ಲಿ ಮನೆ 15 ಲಕ್ಷ ರೋಡ್ ಹಾಕ್ಕೊಡ್ರಿ ಪ್ರದೀಪ್ ಸರ್ ಹೇಳಿದ ತಕ್ಷಣ. ಅಲ್ಲೂ ಅಷ್ಟೇ ಹೋಗೋಕ್ಕಾಗ್ತಾ ಇರಲಿಲ್ಲ ಜಾಗ, ಅಲ್ಲೂ ಹಾಕ್ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಪ್ರದೀಪ್ ಸರ್ಗೆ.